ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಾರ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಕ್ಕೆ ಹೊರಟಿರೋ ಪ್ಲೇಸು ಶಾಂಗಾ ಕೈಲಾಶನಾಥ್ ದೇವಸ್ಥಾನ. ಈ ದೇವಸ್ಥಾನವು ಪ್ರಪಂಚದ ಅತಿ ದೊಡ್ಡ ಶಿವನ ಸ್ಟ್ಯಾಚ್ಯೂ ಹೊಂದಿರುವಂತಹ ದೇವಸ್ಥಾನ. ಅಂಡ್ ಈ ದೇವಸ್ಥಾನದ ವಿಶೇಷತೆ ಮತ್ತು ಈ ದೇವಸ್ಥಾನ ಯಾವಾಗ ನಿರ್ಮಾಣವಾಯಿತು ಅಂಡ್ ಈ ದೇವಸ್ಥಾನವನ್ನ ಯಾರು ನಿರ್ಮಾಣ ಮಾಡಿದ್ರು, ಈ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ. ಸೊ ಈ ಪ್ಲೇಸಿಂದ ಮೇಲೆ ಹೋಗ್ಬೇಕು. ಮೇಲೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಆ ಸಸ್ಪೆನ್ಷನ್ ಬ್ರಿಡ್ಜ್. ಅಲ್ಲಿ ನೋಡಿ ಶಿವ ಸ್ಟ್ಯಾಚ್ಯೂ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಹೋಗ್ಬೇಕು. 20 rupees ನೋಡಿ, 20 rupees ಇರುತ್ತೆ. ಇಲ್ಲಿ ಐಸ್ ಕ್ರೀಮ್ ಎಲ್ಲ ತಗೊಳ್ತಾ ಇದಾರೆ ಮಕ್ಕಳು. ಲೆಟ್ಸ್ ಹೆಂಟರ್ ಇಂಟು ಸಸ್ಪೆನ್ಷನ್ ಬ್ರಿಡ್ಜ್. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಈ ಅಂಬ್ರೆಲ್ನೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಬ್ರಿಡ್ಜ್. ಸೊ ಇಲ್ಲಿಂದ ದೇವಸ್ಥಾನವರೆಗೂ ಹಿಂಗೆ ಸಸ್ಪೆನ್ಷನ್ ಬ್ರಿಡ್ಜ್ ಅಲ್ಲಿ ಹೋಗ್ಬೇಕು. ಇದಕ್ಕೆ 20 rupees ಟಿಕೆಟ್. ಸೊ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದಾರೆ. ಈ ಬ್ರಿಡ್ಜ್ ಫುಲ್ ವೈಬ್ರೇಷನ್ ಆಗ್ತಾ ಇದೆ, ಶೇಕ್ ಆಗ್ತಾ ಇದೆ. ನಡ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ಭಯ ಆಗುತ್ತೆ ಲೈಟ್ ಆಗಿ. ಇಮ್ಯಾಜಿನ್ ಮಾಡ್ಕೊಂಡ್ರೆ ಇಲ್ಲಿಂದ ಬಿದ್ರೆ ಏನಾಗುತ್ತೆ ಅಂದ್ರೆ ಅನ್ಕೊಂಡ್ರೆ ಅಯ್ಯೋ ಭಯ ಆಗುತ್ತೆ ಗುರು. ಸೊ ಇದೆಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ವೈಬ್ರೇಷನ್ ಅಂತೂ ತುಂಬಾ ಇದೆ. ಸೊ ಇಲ್ಲಿಂದ ನೋಡಿ ಶಿವನ ಸ್ಟ್ಯಾಚ್ಯೂ. ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದಾರೆ ನೋಡಿ. ಇದೆಯಲ್ವಾ, ಇದೇ ನೇಪಾಳಿ ಟ್ರೆಡಿಷನ್ ಡ್ರೆಸ್. ದಿಸ್ ಇಸ್ ನೇಪಾಳಿ ಟ್ರೆಡಿಷನ್ ಡ್ರೆಸ್, ರೈಟ್? ಯಾ, ಐ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಂದ ಹಂಗೆ ವ್ಯೂ ನೋಡಿದ್ರು, ಸಿಟಿ ವ್ಯೂ, ಸಿಟಿ ರೋಡ್, ಹಿಲ್ ಸ್ಟೇಷನ್ ಎಲ್ಲ ಹೇಗಿದೆ. ಸೊ ಇದು ಕರೆಕ್ಟ್ ಆಗಿ ಸಿಟಿಯಿಂದ, ಕಾಠ್ಮಂಡು ಸಿಟಿಯಿಂದ 18 kilometers ಇದೆ ಈ ವರ್ಲ್ಡ್ಸ್ ಹೈಯೆಸ್ಟ್ ಶಿವನ ಸ್ಟ್ಯಾಚ್ಯೂ ಟೆಂಪಲ್. ಅಂಡ್ ಇಲ್ಲಿಗೆ ನೀವು ಥ್ರೂ ಬಸ್ಸಸ್ ಬರ್ಬೋದು ನೋಡಿ. ಅಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್, ಸೊ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಸೊ ಅಲ್ಲಿಂದ ಮೇಲೆಯಿಂದ ಬಂದು ನೀವು ಈ ಸಸ್ಪೆನ್ಷನ್ ಬ್ರಿಡ್ಜ್ ಹತ್ತಿ ದೇವಸ್ಥಾನಕ್ಕೆ ಹೋಗ್ಬೋದು. ನೀವು ನೇಪಾಳಲ್ಲಿರೋ ಪ್ಲೇಸ್ನೆಲ್ಲ ನೋಡ್ಬೇಕು ಅಂತ ಅನ್ಕೊಂಡ್ರೆ ಇಲ್ಲಿರೋ ಎಲ್ಲ ಪ್ಲೇಸ್ ಆಲ್ಮೋಸ್ಟ್ ಕ್ಲೈಂಬಿಂಗೇ ಇರುತ್ತೆ. ಸೊ ನೇಪಾಳ ಈಸ್ ಎ ಬರ್ತ್ ಪ್ಲೇಸ್ ಆಫ್ ಮೌಂಟೇನ್ ಅಂತ ಕರೀತಾರಲ್ವಾ. ಸೊ ಎಲ್ಲ ಟ್ರಕ್ಕಿಂಗ್ ತರನೇ ಇರುತ್ತೆ. ಸೊ ನಿಮಗೆ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ್ಯಂಡ್ ನೀವು ಮತ್ತೆ ನಿಮ್ಮನ್ನ ನೀವು ರೀಚಾರ್ಜ್ ಮಾಡ್ಕೊಳ್ಳೋಕೆ ಈ ಥರ ಏನಾದರೂ ಜ್ಯೂಸು, ಫುಡ್ ತಗೊಳ್ತಾನೆ ಇರಬೇಕು. ಇವಾಗ ನಾನೊಂದು ಜ್ಯೂಸ್ ತಗೊಂಡಿದ್ದೀನಿ. ಆ್ಯಂಡ್ ಸೊ ನನ್ನಿಂದ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಗೇಟು, ಸೊ ಅಲ್ಲೇ ಟಿಕೆಟ್ ಕೌಂಟ್ರು. ಸೊ ಅಲ್ಲೋಗಿ ನಾವು ಟಿಕೆಟ್ 100 rupees ಇರುತ್ತೆ. ಸೊ ಆ ಟಿಕೆಟ್ನ ತಗೊಂಡು ನಮ್ಮ ಒಳಗೆ ಹೋಗೋಣ, ದೇವ್ರನ್ನ ದರ್ಶನ ಮಾಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಇಲ್ಲಿನ ಫುಡ್ ಸಿಸ್ಟಮ್ ಹೇಗಿದೆ. ಇದೆಲ್ಲ ಉಪ್ಪಿನಕಾಯಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಉಪ್ಪಿನಕಾಯಿ ಇದೆ. ಸೊ ಇಲ್ಲಿ ಇದನ್ನ ತುಂಬಾನೇ ಯೂಸ್ ಮಾಡ್ತಾರೆ ನೇಪಾಳಿ ಪೀಪಲ್ಸ್. ಅಂಡ್ ಚೆನ್ನಾಗಿರುತ್ತೆ. ಸೊ ಬನ್ನಿ ನಾವು ಹಂಗೆ ಮುಂದೆ ಹೋಗೋಣ. ಸೊ ಇದು ಮೇನ್ ಗೇಟು. ಸೊ ಇಲ್ಲಿಂದ ನೀವು ಟಿಕೆಟ್ ತಗೊಂಡು ಹೋಗ್ಬೋದು, 100 rupees ಇರುತ್ತೆ. ಬಟ್ ನಾನು ನಿಮ್ಮನ್ನ ಇನ್ನೊಂದು ರೂಟಿಂದ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ಫ್ರೀ ಎಂಟ್ರಿ ಇರುತ್ತೆ, ಬಟ್ ಒಂದು 10 minutes ನಡ್ಕೊಂಡು ಹೋಗ್ಬೇಕು. ಸೊ ಇವಾಗ ದೇವಸ್ಥಾನ ಕಡೆ ನಮ್ಮ ನಡೆ. ಸೊ ಇಲ್ಲಿಂದ ಹಿಂಗೆ ಕೆಳಗೆ ಹೋಗ್ಬೇಕಾ ಮೇಲೆ ಹೋಗ್ಬೇಕಾ ಗೊತ್ತಿಲ್ಲ. ಮಂದಿರ कैसे जाना, ऊपर जाना है. ಇಲ್ಲಿಂದ ಮೇಲೆ ಹೋಗ್ಬೇಕಂತೆ. ಬೆಟ್ಟ ಮೇಲೆಲ್ಲ ಹತ್ಕೊಂಡು ಫ್ರೀ ಆಗಿ ಹೋಗ್ಬೇಕಂದ್ರೆ ಈ ತರ ಎಲ್ಲ ಟ್ರಕ್ ಮಾಡ್ಬಿಟ್ಟೆ ಹೋಗ್ಬೇಕು. ನೋಡಿ ಹೆಂಗಿದೆ ಕ್ಲೈಂಬಿಂಗು.
ಬೆಟ್ಟ ಮೇಲೆ ಹತ್ಕೊಂಡು ಇನ್ನು ಎಷ್ಟು ಬೆಟ್ಟ ಹತ್ತೀನೋ ಅಂತ ನನಗೆ ಗೊತ್ತಿಲ್ಲ ಫ್ಯೂಚರಲ್ಲಿ, ನೋಡೋಣ. ಸೊ ನೋಡಿ, ಇಲ್ಲಿ ಕುಂಕುಮ, ಪೂಜೆ ಸಾಮಾನು ಎಲ್ಲ ಇಟ್ಟಿದ್ದಾರೆ, ರುದ್ರಾಕ್ಷಿ ಎಲ್ಲ ಇದೆ. ಶಿವನ ಸ್ಟ್ಯಾಚು ಹತ್ರ ಬಂದಾಯ್ತು. ಸೊ ಇದೆ ನೋಡಿ ವರ್ಲ್ಡ್ಸ್ ಹೈಯೆಸ್ಟ್ ಶಿವನ ಸ್ಟ್ಯಾಚು. ದೇವಸ್ಥಾನ ಹೋಗೋ ದಾರಿಯಲ್ಲಿ ಈ ತರ ಪುಟ್ಟ ಪುಟ್ಟ ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ ಇಲ್ಲಿ. ನೀವು ನೋಡಿ ಇಲ್ಲಿಂದ ಎಷ್ಟು ದೊಡ್ಡದಾಗಿದೆ ಈ ಶಿವನ ಸ್ಟ್ಯಾಚು. ಅಂಡ್ ಇಲ್ಲಿ ಶ್ರೀ ವಿಘ್ನ ವಿನಾಶಕ ಇದ್ದಾನೆ. ಅಂಡ್ ಸರಿ, ಬನ್ನಿ ನಾವು ಹಂಗೆ ಮೇಲೆ ಹೋಗೋಣ. ಸೊ ನೀವು ಈ ವಿಗ್ರಹದ ಹತ್ರ ಬರ್ತಿದ್ದಂಗೆ ನಿಮಗೆ ಫೀಲ್ ಆಗುತ್ತೆ ಎಷ್ಟು ಬ್ರಹ್ಮಾಂಡವಾಗಿದೆ ಇದು. ತಲೆ ಎತ್ತಿ ನೋಡ್ಬೇಕು. ಪ್ರಪಂಚದ ಅತಿ ದೊಡ್ಡ ಈ ಶಿವನ ವಿಗ್ರಹವು ಸಂಪೂರ್ಣವಾಗಿ ಕಾಪರ್, ಜಿಂಕ್ ಅಂಡ್ ಐರನ್, ಈ ಮೆಟಲ್ ಇಂದ ಸೃಷ್ಟಿ ಮಾಡಿದ್ದಾರೆ. ಅಂಡ್ ನೋಡೋದಕ್ಕಂತೂ ತುಂಬಾನೇ ಬ್ರಹ್ಮಾಂಡವಾಗಿದೆ ಈ ವಿಗ್ರಹ. ಸೊ ಇಲ್ಲಿ ಚಿಕ್ಕದಾದ ಶಿವನ ವಿಗ್ರಹವಿದೆ, ಶಿವಲಿಂಗವಿದೆ. ಸೊ ಇಲ್ಲಿ ಪೂಜೆ ಮಾಡೋರು ಪೂಜೆ ಮಾಡ್ತಾರೆ. ಅಂಡ್ ಈ ಲೆಫ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಬಸವಣ್ಣ ನೋಡಲು ಸಿಗುತ್ತೆ. ಬಸವಣ್ಣ ವಿಶ್ರಾಂತಿಯಾಗಿ ಕುಳಿತಿದ್ದಾನೆ ಎಲ್ಲರನ್ನು ನೋಡ್ತಾ. ಅಂಡ್ ಇದೇ ರೈಟ್ ಅಲ್ಲಿ ನೋಡಿದ್ರೆ ನೀವು ಪಾರ್ವತಿ, ಗಣೇಶ ಅಂಡ್ ಸುಬ್ರಹ್ಮಣ್ಯ ದೇವರು ಕಾಣ್ತಾರೆ. ಅಂಡ್ ಹೀಗೆ ಸೆಂಟ್ರಲ್ ಇಂದ ಮೇಲೆ ನೋಡಿದ್ರೆ ನಮ್ಮ ಶಿವ ಎಷ್ಟು ಹೈಟ್ ಆಗಿದೆ, ಎಷ್ಟು ಬ್ರಹ್ಮಾಂಡವಾಗಿದೆ ಈ ಶಿವನ ವಿಗ್ರಹ. ಈ ನೇಪಾಳದ ಪರಂಪರೆಯನ್ನು, ಧಾರ್ಮಿಕ ಪರಂಪರೆಯನ್ನು ಜಗತ್ತಿಗೆ ತೋರಿಸಲು ಈ ವಿಗ್ರಹವನ್ನು ಕಮಲ್ ಜೈನ್ ಅವರು ಇದನ್ನ ನಿರ್ಮಿಸ್ತಾರೆ. ಅಂಡ್ 2003 ಇಂದ ಸ್ಟಾರ್ಟ್ ಮಾಡಿ 2010 ನಲ್ಲಿ ಇದು ಫೈನಲ್ ಆಗಿ ಕಂಪ್ಲೀಟ್ ಆಗುತ್ತೆ ಈ ದೇವಸ್ಥಾನ. ಸೊ ಇಲ್ಲಿ ಬೆಟ್ಟದಿಂದ ನೀರ್ ಬರ್ತಾ ಇದೆ, ಕೃತಕ ನೀರ್ ಬೆಟ್ಟದಿಂದ ನೀರ್ ಬರ್ತಾ ಇದೆ. ಬಟ್ ಅದನ್ನ ಫಾಲ್ಸ್ ತರ ಕನ್ವರ್ಟ್ ಮಾಡಿದ್ದಾರೆ. ಅಂಡ್ ಮೇಲೆ ನೋಡಿ ಬಸವಣ್ಣನ ಬಾಯಿಂದ ಕೂಡ ಬರ್ತಾ ಇರೋ ತರ ಒಂಥರ ಸ್ಟ್ಯಾಚು ತರ ಮಾಡಿದ್ದಾರೆ. ಚೆನ್ನಾಗಿದೆ, ರೈನ್ಬೋ ಕಲರ್ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿಂದ. ಅಂಡ್ ಈ ಶಿವನ ಸ್ಟ್ಯಾಚು ಎಷ್ಟು ಬ್ರಹ್ಮಾಂಡವಾಗಿದೆ. ತಲೆ ಎತ್ತಿ ನೋಡ್ಬೇಕು ಗುರು, ಹತ್ರದಿಂದ ನೋಡಿದ್ರೆ ತಲೆ ಎತ್ತಿ ಈ ದೇವ್ರ ವಿಶ್ವರೂಪ ತೋರ್ಸಿದ್ರೆ ಮೇ ಬಿ ಹೀಗೆ ಇರ್ಬೋದೇನೋ ಅಂತ ಅನ್ಸುತ್ತೆ ನನಗೆ. ಸೊ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ನೇಚರ್ನ ಲವ್ ಮಾಡೋರು ಈ ತರ ಪ್ಲೇಸಸ್ಗೆಲ್ಲ ಖಂಡಿತ ವಿಸಿಟ್ ಮಾಡ್ಬೇಕು. ಸೊ ಚೆನ್ನಾಗಿರುತ್ತೆ ಈ ಪ್ಲೇಸಸ್ ಎಲ್ಲ. ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇದೇ ರೀತಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ನಮಸ್ಕಾರ.